ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್. ನಾನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿವಸ ಆಯಿತು. ಏನಪ್ಪ ರೀಸನ್ನು ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆಯನ್ನು ಸ್ವಲ್ಪ ಇಂಟೀರಿಯರ್ ಕೆಲಸ ಮಾಡಿಸ್ತಾ ಇದ್ವಿ. ಹಾಗಾಗಿ ನಾನು ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಏನಪ್ಪ ಅಂತಂದರೆ, ಮನೆಯಲ್ಲಿ ವಾಸ ಇರುವಂಥ ಮನೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡಿಸ್ತೀವಿ ಅಂತಂದರೆ ತುಂಬಾ ರಿಸ್ಕು. ಯಾಕೆ ಅಂತಂದರೆ, ಮನೇಲಿರೋ ಐಟಮ್ಸ್ ಎಲ್ಲ ಒಂದು ಕಡೆಯಿಂದ ಪ್ರತಿಯೊಂದು ತುಂಬಾ ಗಲೀಜಾಗಿಬಿಡುತ್ತೆ. ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಯಾರಿಗೂ ಬೇಡಪ್ಪ ಅನಿಸ್ಬಿಡುತ್ತೆ. ನನಗೂ ಕೂಡ ಇದು ಫಸ್ಟ್ ಟೈಮ್ ಈ ರೀತಿ ಅನುಭವ ಆಗಿದ್ದು. ಇರೋ ಮನೆಯಲ್ಲೇ ನಾವು ಫಸ್ಟ್ ಟೈಮ್ ಈ ರೀತಿ ಕೆಲಸ ಮಾಡಿಸಿದ್ದು. ಇಂಟೀರಿಯರ್ ಕೆಲಸ ತುಂಬಾ ಗಲೀಜಾಯಿತು. ಮತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಂತೂ ಸಾಧ್ಯನೇ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಧೂಳಾಗ್ಬಿಟ್ಟಿತ್ತು ಮನೆಯೆಲ್ಲ. ನೋಡ್ತಾ ಇರ್ಬೋದು ನೀವು. ಇದು ಲಾಸ್ಟ್ ಸ್ಟೇಜ್ ಫಿನಿಷಿಂಗ್ ಕೆಲಸ. ಹಾಗಾಗಿ ನಾನು ಮನೆ ಕ್ಲೀನ್ ಮಾಡಿಸೋದಕ್ಕೆ ವಿಜಯ್ ಹೋಮ್ ಸರ್ವಿಸ್ ಅವರನ್ನು ಕರೆಸ್ಕೊಂಡಿದ್ದೆ. ನೋಡಿ, ಎಲ್ಲ ಬಂದಿದ್ದಾರೆ. ಈಗ ಒಂದು ಟೀಮು 4 ಜನ ಟೀಮ್ ಬಂದಿದ್ದಾರೆ. ಹಾಗಾಗಿ ಹೇಗೆಲ್ಲ ಕ್ಲೀನ್ ಮಾಡ್ತಾರೆ ಅಂತೇಳಿ ನೋಡೋಣ ಬನ್ನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಫಸ್ಟಿಗೆ ಮೇಲೆ 2 ರೂಮ್ ಇದೆ. ನಮ್ಮದು ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಮೇಲೆ ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ಇದೆ. ಫಸ್ಟ್ ರೂಮಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೆಲಸ. ನೋಡ್ತಾ ಇರ್ಬೋದು, ವಾರ್ಡ್ರೋಬಲ್ಲಿರೋ ಬಟ್ಟೆಗಳು ಕೂಡ ಧೂಳಾಗ್ಬಿಟ್ಟಿದೆ. ಯಾಕೆಂದರೆ 20 ಡೇಸ್ ಮೇಲೇ ಆಯಿತು ನಾವು ಕೆಲಸ ಸ್ಟಾರ್ಟ್ ಮಾಡಿ. ತುಂಬಾ ಡಸ್ಟ್ ಕೂತ್ಬಿಟ್ಟಿದೆ ಎಲ್ಲ ಕಡೆನೂ. ಫಸ್ಟಿಗೆ ವಾರ್ಡ್ರೋಬಲ್ಲಿರುವಂಥ ಬಟ್ಟೆಗಳೆಲ್ಲ ತೆಗೆದು ಹೊರಗಡೆ ಹಾಕ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಕಿಟಕಿ ಎಲ್ಲ ಎಷ್ಟು ಡಸ್ಟ್ ಕೂತಿದೆ ಅಂಥೇಳಿ. ಅದಾದಮೇಲೆ ಮೇಲೆ ವಾರ್ಡ್ರೋಬಲ್ಲಿರುವಂಥ ಆಮೇಲೆ ಶೆಲ್ಫಲ್ಲಿರುತ್ತಲ್ಲ ಅದನ್ನೆಲ್ಲ ವಸ್ತುಗಳನ್ನ ತೆಗೆದು ಎಲ್ಲ ಆಚೆ ಹಾಕಿದ್ದಾರೆ. ಪ್ರತಿಯೊಂದು ವಸ್ತುನೂ ಹಾಲಲ್ಲಿ, ಅಡುಗೆ ಮನೆಯಲ್ಲಿ, ರೂಮ್ಗಳಲ್ಲಿ ಇರುವಂಥ ಎಲ್ಲ ವಸ್ತುಗಳನ್ನ ಫಸ್ಟು ತೆಗೆದು ಹೊರಗಡೆ ಹಾಕಿ ಮತ್ತೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದಾರೆ. ಇದು ಅಡುಗೆ ಮನೆ ನೋಡಿ ಎಷ್ಟು ಗಲೀಜಾಗಿದೆ. 20 ಡೇಸಿಂದ ಪ್ರತಿ ದಿವಸ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಆದರೆ ನಾವು ಕ್ಲೀನ್ ಮಾಡಿದಷ್ಟು ಮತ್ತೆ ಕೆಲಸ ಮಾಡ್ತಿದ್ರಲ್ಲ, ಹಾಗಾಗಿ ತುಂಬಾ ಡಸ್ಟ್ ಕೂರ್ತಿತ್ತು. ನಾವು ನೋಡ್ತಾ ಇರ್ಬೋದು ಎಷ್ಟಿದೆ ಅಂದರೆ, ನಿಜವಾಗ್ಲೂ ನಾನು ಒಬ್ಬಳ ಕೈಲಂತೂ ಈ ಕೆಲಸ ಕ್ಲೀನ್ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ನಾನು ವಿಜಯ್ ಹೋಮ್ ಸರ್ವಿಸ್ ಅವ್ರನ್ನ ಕರೆಸಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು ನನಗಂತೂ. ಲಾಸ್ಟಲ್ಲಿ ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ, ಯಾವ ರೀತಿ ಇದ್ದಿದ್ದ ಮನೇನ ಎಷ್ಟು ನೀಟಾಗಿ ಫಸ್ಟಿಗೆ ಎಲ್ಲ ಕಡೆಯಿಂದ ಡಸ್ಟನ್ನು ವ್ಯಾಕ್ಯೂಮ್ ಮಾಡ್ಕೊಂಬಂದರು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ, ಇರೋವಂಥ ಪ್ರತಿಯೊಂದು ವಸ್ತುನೂ ಹೇಳೋಕ್ಕಾಗದೇ ಇರೋಷ್ಟು ಧೂಳು ಕೂತ್ಬಿಟ್ಟಿತ್ತು. ಹಾಗಾಗಿ ಪ್ರತಿಯೊಂದೂ ಲಿಕ್ವಿಡ್ ಹಾಕಿ ನೀಟಾಗೆ ಕ್ಲೀನ್ ಮಾಡಿದ್ರು. ಅದ್ರ ಜೊತೆಗೆ ಅಡುಗೆ ಮನೆ ನೋಡ್ತಾ ಇರ್ಬೋದು. ಅಡುಗೆ ಮನೆ ಸೆಲ್ಫಲ್ಲೂ ಕೂಡ ಫಸ್ಟಿಗೆ ಒಳಗೆಲ್ಲ ಡಸ್ಟನ್ನು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಲಿಕ್ವಿಡ್ ಹಾಕಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿದ್ದಾರೆ ವಾರ್ಡ್ರೋಬ್ಗಳನ್ನು. ನಾವು ಪೇಂಟಿಂಗ್ ಕೆಲಸ ಬೇಡ ಅಂಥೇಳಿ ಪಾಲಿಗ್ರಾನೈಟ್ ಮಾರ್ಬಲ್ ಶೀಟ್ಸನ್ನು ಪ್ರತಿಯೊಂದು ಗೋಡೆಗೂ ಹಾಕ್ಸಿದ್ದೀವಿ. ನೋಡ್ತಾ ಇರ್ಬೋದು ಈ ಮನೆಯೊಳಗಿದ್ದ ಡಸ್ಟ್ ಎಲ್ಲ ಏನಾಗಿದೆ, ಲಾಸ್ಟಿಗೆ ಪೇಪರ್ ತೆಗೆದಿದ್ದ ಮೇಲೆ ಎಲ್ಲ ಹೋಗಿ ಅದ್ರ ಮೇಲೆ ಕೂತ್ಬಿಟ್ಟಿದೆ ಗೋಡೆ ಮೇಲೆ. ಆ ಪಾಲಿಗ್ರಾನೈಟ್ ಹಾಕಿರೋದ್ರಿಂದ ನಾವು ವಾಟರ್ ಹಾಕಿ ವಾಶ್ ಮಾಡ್ಕೋಬೋದು. ಯಾವುದೇ ರೀತಿಯಲ್ಲೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಗಾಗಿ ಅದನ್ನು ಕೂಡ ಗೋಡೆನೂ ಕೂಡ ಅವರು ಒಂದು ಬಟ್ಟೆಗಳಿಂದ ನೀಟಾಗಿ ಈಗ ವಾಶ್ ಮಾಡಿಕೊಟ್ಟಿದ್ದಾರೆ ನಮಗೆ. ನೋಡ್ತಾ ಇರ್ಬೋದು ನೀವು. ಹೊರಗಡೆನೂ ಅಷ್ಟೇ, ಹೊರಗಡೆನೂ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಯಾರಿಗಾದರೂ ಪಾಲಿಗ್ರಾನೈಟ್ ಮಾರ್ಬಲ್ ಶೀಟ್ಸನ್ನು ಹಾಕಿಸ್ಕೊಳ್ಬೇಕು ಅಂತಂದರೆ ನಾನು ಕೊಡುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಕೆಲಸವನ್ನು ಮಾಡಿಕೊಡ್ತಾರೆ. ಇದು ನನ್ನ ದೊಡ್ಡ ಮಗನ ರೂಮು. ಇದು ಕೂಡ ತುಂಬಾ ಗಲೀಜಾಗಿತ್ತು. ನೋಡ್ತಾ ಇರ್ಬೋದು ನೀವು. ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ ಯಾವ ರೀತಿ ಇದೆ ಅಂಥೇಳಿ. ಫಸ್ಟಿಗೆ ನಮ್ಮದು ರೀಸೆಂಟಾಗಿ ಮನೆ ಕಟ್ಟಿದ್ದು ಒಂದು 6 ಇಯರ್ಸ್ ಆಯಿತು ಅಷ್ಟೇ. ತುಂಬಾ ಚೆನ್ನಾಗೇ ಇತ್ತು ಪೇಂಟು ಕೂಡ. ಆದರೆ ಸ್ವಲ್ಪ ಚೇಂಜ್ ಮಾಡೋಣ ಪೇಂಟು ಅಂತ ಅಂದ್ಕೊಳ್ತಾ ಇದ್ವಿ. ಪೇಂಟ್ ಮಾಡಿಸೋದ್ರ ಬದಲು ಈ ಪಾಲಿಗ್ರಾನೈಟ್ ಮಾರ್ಬಲ್ ಶೀಟ್ಸನ್ನು ಯಾಕೆ ಹಾಕಿಸ್ಬಾರ್ದು ಅಂತೇಳಿ ಯೋಚನೆ ಮಾಡಬೇಕಾದ್ರೆ ನಮಗೆ ಒಂದು ಐಡಿಯಾ ಬಂತು. ಸರಿ, ಯಾಕೆ ಮಾಡಿಸ್ಬಾರ್ದು ಅಂಥೇಳಿ ಇದನ್ನು ಮಾಡಿಸಿದ್ದು ಕಾನ್ಸೆಪ್ಟು. ಹೇಗಿದೆ ಅಂತ ನೋಡಿ ಹೇಳಿ. ಹಾಗೆ ಯಾರಿಗಾದರೂ ಈ ರೀತಿ ಮಾರ್ಬಲ್ ಶೀಟ್ಸನ್ನು, ಪಾಲಿಗ್ರಾನೈಟ್ ಮಾರ್ಬಲ್ ಶೀಟ್ಸನ್ನು, ಹಾಗೆ ವಾಲ್ ಪ್ಯಾನಲಿಂಗನ್ನು ಹಾಕಿಸ್ಕೊಳ್ಬೇಕು ಅಂತಂದರೆ ಹಳೆ ಮನೆಗೆ ಆಗಿರ್ಬೋದು, ಈಗ ರೀಸೆಂಟಾಗಿ ಕಟ್ತಾ ಇರೋ ಮನೆಗೆ ಆಗಿರ್ಬೋದು, ನಾನು ಕೊಡುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೆಲಸವನ್ನು ಮಾಡಿಕೊಡ್ತಾರೆ.
ಹೊಸದಾಗಿ ಮನೆ ಕಟ್ಟೋರಿಗೆ ಇದು ನಿಜ ಹೇಳ್ತೀನಿ ಒಂದು ವರದಾನನೇ ಆಗಿರುತ್ತೆ. ಯಾಕೆ ಅಂತಂದರೆ ಒಂದು ಸತಿ ನಾವು ಈ ಒಂದು ಪಾಲಿಗ್ರಾನೈಟ್ ಮಾರ್ಬಲ್ ಶೀಟ್ಸನ್ನು ಹಾಕ್ಸಿದ್ರೆ 10 ವರ್ಷ ಗ್ಯಾರಂಟಿ ಇರುತ್ತೆ. ಹಾಗೆ 40ರಿಂದ 50 ವರ್ಷ ನಮಗೆ ಬಾಳಿಕೆ ಬರುತ್ತೆ. ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗೋದಿಲ್ಲ, ಕಲರ್ ಶೇಡ್ ಆಗೋದಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹೊಸ್ದಾಗಿ ಮನೆ ಕಟ್ಟೋರಿಗೆ ಪ್ಲಾಸ್ಟಿಂಗ್ ಆದಮೇಲೆ ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡ್ಬೋದು ಗೋಡೆಗೆ. ಪೇಂಟ್ ಅವಶ್ಯಕತೆ ಇರಲ್ಲ, ಪಟ್ಟಿ ಅವಶ್ಯಕತೆ ಇರಲ್ಲ, ಅದನ್ನೆಲ್ಲ ಉಳಿಸ್ಕೊಬೋದು. ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಿಮ್ಗೆ 10 ವರ್ಷ ಗ್ಯಾರಂಟಿ ಕೊಡ್ತಾರೆ ಕಂಪ್ನಿಯಿಂದ. ಆದರೆ 40ರಿಂದ 50 ವರ್ಷ ಯಾವುದೇ ರೀತಿಯಲ್ಲೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಇದು ಕೆಲಸ ಮಾಡಿಸ್ಬೇಕಾದ್ರೆ ಮನೆ ಸ್ವಲ್ಪ ಗಲೀಜಾಯಿತು ಅನ್ನೋದೊಂದು ಬಿಟ್ಟರೆ ಈ ಒಂದು ಅದರಲ್ಲೂ ಪಾಲಿಗ್ರಾನೈಟ್ ಮಾರ್ಬಲ್ ಶೀಟ್ಸನ್ನು ಹಾಕಿದ ಮೇಲೆ ತುಂಬಾ ಖುಷಿ ಆಯಿತು. ಒಂದು ಹೊಸ ಲುಕ್ ಬಂತು ಮನೆಗೆ. ಒಂದು ರೀತಿ ಲಕ್ಸುರಿ ಹೋಟೆಲಲ್ಲಿ ಸ್ಟೇ ಮಾಡಿದ್ರೆ ಹೆಂಗಿರುತ್ತೆ, ಲಕ್ಸುರಿ ಆಗಿರುವಂಥ ಮನೆಗಳು ಹೋಗಿದ್ರೆ ಹೆಂಗಿರುತ್ತೆ ಆ ರೀತಿ ಒಂದು ಫೀಲ್ ಕೊಡ್ತಾಯಿತ್ತು ಈ ಒಂದು ಮಾರ್ಬಲ್ ಶೀಟ್ಸನ್ನು ಹಾಕ್ಸಿದ್ಮೇಲೆ. ನೋಡ್ತಾ ಇರ್ಬೋದು, ಒಂದು ಇಂಚು ಬಿಡದೆ ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ. ಜೊತೆಗೆ ವಾಲ್ಗಳನ್ನು ಕೂಡ, ಗೋಡೆ ಕೂಡ ಕ್ಲೀನ್ ಮಾಡಿದ್ದಾರೆ. ಡಸ್ಟ್ ಎಲ್ಲ ಅಲ್ಲೆಲ್ಲ ಕೂತಿತ್ತಲ್ವ, ಹಾಗಾಗಿ ಇದು ನನ್ನ ಚಿಕ್ಕ ಮಗನ ರೂಮು. ಅವನದು ಕೂಡ ರೂಮೆಲ್ಲ ಕ್ಲೀನ್ ಮಾಡಿ, ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿ, ಜೊತೆಗೆ ಅವನ ಬೆಡ್ ಕೂಡ ವ್ಯಾಕ್ಯೂಮ್ ಮಾಡ್ತಾಯಿದ್ದಾರೆ ಡಸ್ಟು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ವಿಜಯ್ ಹೋಮ್ ಸರ್ವಿಸ್ ಅವರು. ಅವ್ರದ್ದು ಕೂಡ ನನ್ನ ನಂಬರ್ ನಾನು ವಿಜಯ್ ಹೋಮ್ ಸರ್ವಿಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಮುಂಚೆ ಸುಮಾರು ಬೇರೆ ಬೇರೆ ಕಂಪ್ನಿಗಳನ್ನು ಮಾಡಿದೆ. ನನಗೆ ಅಮೌಂಟ್ ವೈಸು ತುಂಬಾ ಜಾಸ್ತಿ ಅನ್ನಿಸ್ತು. ಆದರೆ ಇದು ವಿಜಯ್ ಹೋಮ್ ಸರ್ವಿಸ್ ಅವ್ರು ಬಂದು ರೀಸನಬಲ್ ಪ್ರೈಸ್ಗೆ ಮಾಡಿಕೊಟ್ರು. ಮತ್ತು ಕೆಲಸ ಕೂಡ ನೀಟಾಗೂ ಕೂಡ ಇತ್ತು. ಯಾಕೆಂದರೆ ನಮ್ಮಂಥ ಹೆಣ್ಮಕ್ಳು ಒಬ್ಬೊಬ್ಬರು ಇರೋವಂಥ ಮನೇಲಿ ನಿಜ ಹೇಳ್ತೀನಿ, ಈ ರೀತಿ ತುಂಬ ಕೆಲಸ ಇರೋವಂಥ ಟೈಮಲ್ಲಿ ಒಬ್ಬರ ಕೈಲಿ ಆಗೋದೇ ಇಲ್ಲ. ಅಂಥ ಟೈಮಲ್ಲಿ ನಿಜ ಹೇಳ್ತೀನಿ, ಒಂದು ವಿಜಯ್ ಹೋಮ್ ಸರ್ವಿಸ್ ಅವರು ನಿಜ ಹೇಳ್ತೀನಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಈಗ ಮೇಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಸ್ಟೇರ್ ಕೇಸು ಕೂಡ ಕ್ಲೀನ್ ಮಾಡಿಕೊಂಡ್ರು. ಹಾಗೆ ನೆಲ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಟ್ರು. ಖುಷಿ ಆಯಿತು. ಲಾಸ್ಟಿಗೆ ತೋರಿಸ್ತೀನಿ ನೋಡಿ ಹಾಲ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತೇಳಿ. ಅಷ್ಟು ಡಸ್ಟ್ ಇದ್ದಂಥ ಮನೇನ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತಿಗೆ ಬಂದರು ಇವರು. 2 ಗಂಟೆಯಿಂದ ನೈಟು 10:30 11 ಗಂಟೆ ಆಯಿತು ಅವ್ರ ಕೆಲಸ ಮುಗಿಯೋ ಅಷ್ಟೊತ್ತಿಗೆ. ಅಲ್ಲಿ ತನಕ 5 ಜನನೂ ಕೆಲಸ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಹಾಲು ಕೂಡ ಯಾವ ರೀತಿ ನೀಟಾಗಿ ವಾಶ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇವರ ಒಂದು ಕೆಲಸ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ಈಗ ಹೇಗಿದ್ದರೂ ಹೊಸ ವರ್ಷ ಬರ್ತಾಯಿದೆ, ಕ್ರಿಸ್ಮಸ್ ಬರ್ತಾಯಿದೆ, ಹಾಗೆ ಸಂಕ್ರಾಂತಿ ಬರ್ತಾಯಿದೆ. ಖಂಡಿತ ಇವರನ್ನು ಅಪ್ರೋಚ್ ಮಾಡಿದ್ರೆ ಖಂಡಿತ ನಿಮಗೆ ಮನೆ ಕ್ಲೀನ್ ಆಗುತ್ತೆ. ಅದು ಒಳ್ಳೆ ರೀಸನಬಲ್ ಪ್ರೈಸಲ್ಲೂ ಕೂಡ ಕ್ಲೀನ್ ಮಾಡಿ ಕೊಡ್ತಾರೆ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ, ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರ. ನಮ್ಮ ಚಾನಲಲ್ಲಿರುವಂಥ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಈ ಪಾಲಿಗ್ರಾನೈಟ್ ಶೀಟ್ಗಳನ್ನು ಮತ್ತು 2 ರೀತಿ ಗಮ್ಮನ್ನು ಉಪಯೋಗಿಸಿ ಗೋಡೆಗೆ ಸ್ಟಿಕ್ ಮಾಡ್ತಾರೆ. ಆ ಒಂದು ಕೆಲಸ ಮಾಡಬೇಕಾದ್ರೆ ಗಮ್ಮೆಲ್ಲ ತುಂಬಾ ನೆಲದ ಮೇಲೆಲ್ಲ ಬಿದ್ದಿತ್ತು. ಅದನ್ನು ಕೂಡ ಬಿಡದೆ ನೀಟಾಗಿ ಕ್ಲೀನ್ ಮಾಡಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ನಾವು ಕೊಟ್ಟಿದ್ದ ಅಮೌಂಟು ನಿಜ ಹೇಳ್ತೀನಿ ಯಾವುದಕ್ಕೂ ಇಲ್ಲ. ಯಾಕೆಂದರೆ ಅಷ್ಟೂ ತುಂಬಾ ಕೆಲಸ ಇತ್ತು ನಮ್ಮದು. ಯಾಕೆಂದರೆ ನಾರ್ಮಲಾಗಿ ಮನೆ ಬಂದು ಡೀಪ್ ಕ್ಲೀನಿಂಗ್ ಮಾಡಿಸೋದಕ್ಕೂ ಈ ರೀತಿ ಏನಾದರೂ ಒಂದು ಇಂಟೀರಿಯರ್ ವರ್ಕು ಅಥವಾ ವುಡ್ ವರ್ಕು ಏನಾದರೂ ಒಂದು ಮಾಡಿಸಿರೋ ಮನೆಗಳಲ್ಲಿ ಕ್ಲೀನ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಏಕೆ ಅಂತಂದರೆ ಈ ರೀತಿ ಕೆಲಸಗಳು ಮಾಡಿರೋಂಥ ಸಮಯದಲ್ಲಿ ತುಂಬಾ ಡಸ್ಟ್ ಕೂತ್ಬಿಟ್ಟಿರುತ್ತೆ ಎಲ್ಲ ಕಡೆ. ಹಾಗೆ ಗಮ್ಮು, ಹಾಗೆ ತುಂಬಾ ಗಲೀಜಾಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಪೇಷನ್ಸಲ್ಲಿ ನಾನು ಕೆಲವೊಂದು ಸಲ 2 ಸತಿ ಕೂಡ ಮಾಡಿಸಿದ್ದು ಇದೆ ಪಾಪ. ಅಡುಗೆ ಮನೆಯದು ಟೈಲ್ಸ್ ಎಲ್ಲ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಸ್ವಲ್ಪ ಕ್ಲೀನ್ ಆಗಿರಲಿಲ್ಲ ಅಂಥೇಳಿ 2 ಸತಿ ಕ್ಲೀನ್ ಮಾಡಿಸ್ದೆ ನಾನು ಪಾಪ. ಆದರೂ ಕೂಡ ಬೇಜಾರು ಮಾಡ್ಕೊಳ್ಳದೆ ನಾನು ಏನೇ ಹೇಳಿದ್ರು ಕೂಡ ನೀಟಾಗಿಯೂ ಮಾಡಿಕೊಟ್ರು. ಆಯಿತು ಮೇಡಮ್ ಮಾಡಿಕೊಡ್ತೀವಿ, ನೀವು ಏನು ಹೇಳಿದ್ರು 2 ಸತಿ ನಾನು ಮಾಡ್ತೀವಿ ಅಂಥೇಳಿ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳದೆ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಇತ್ತು ಅಂತೇಳಿ. ನಿಮ್ಗೆ ಯಾರಿಗಾದರೂ ಪಾಲಿಗ್ರಾನೈಟ್ ಶೀಟ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತಾರೆ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.